ಯುವಕರು ಮೈಸೂರು ಬೆಂಗಳೂರು ಅಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಯಾವಾಗ ಒಂದ್ಸರಿ ಕೆರೆಗೆ ನೀರು ಬರುತ್ತೋ ಆ ಸಮಯದಲ್ಲಿ ಎಲ್ಲರೂ ಕೂಡ ಮೈಸೂರು ಬೆಂಗಳೂರು ಎಲ್ಲನೂ ತೊರೆದು ಹಳ್ಳಿಗಳಿಗೆ ಬಂದು ವ್ಯವಸಾಯದಲ್ಲಿ ತೊಡಗಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಅಂತರ್ಜಲ ಕುಸಿತ ಆಗಿ ನೀರಿನ ಸಮಸ್ಯೆ ಆಗಿ ಪುನಃ ಕೂಡ ನಮ್ಮ ರೈತ ಮಕ್ಕಳೆಲ್ಲ ಕೂಡ ಪುನಃ ಬೇರೆ ಕಡೆ ಹೋಗಿ ಕೆಲಸ ಮಾಡೋಂಥ ಪರಿಸ್ಥಿತಿ ಬರುತ್ತೆ. ಈಗಲೂ ಕೂಡ ಬಂದಿದೆ. ಆದ್ದರಿಂದ ಇನ್ನು ಮುಂದೆ ಆದರೂ ಕೆರೆಗಳಿಗೆ ನೀರು ತುಂಬಿಸುವಂಥ ಕೆಲಸಕ್ಕೆ ಮುಂದುವರಿಸಬೇಕು ಅಂತ ಈ ಮೂಲಕ ಒತ್ತಾಯ ಇದೆ. ಮತ್ತು ಈಗ ಇತ್ತೀಚೆಗೆ ಬಂದ ಒಂದು ಉದಾಹರಣೆ ನಮ್ಮ ತಾಲೂಕಾಡಳಿತ ಹೇಗಿದೆ ನಮಗೊಂದು ಉದಾಹರಣೆ ಇದೆ. ಏನಪ್ಪ ಅಂದರೆ ನಮ್ಮ ಗುಂಡ್ಲುಪೇಟೆ ಪಕ್ಕದಲ್ಲಿರ್ತಕ್ಕಂಥ ಮಲ್ಲೇನಪುರ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಸುಮಾರು ಒಂದು ವಾರಗಳ ಕಾಲ ಬಿಸಿ ಊಟದ ವ್ಯವಸ್ಥೆಯನ್ನೇ ಮಾಡಿಲ್ಲ. ಕಾರಣ ಏನಪ್ಪ ಅಂದರೆ ಅಡುಗೆ ಮಾಡೋಕ್ಕೆ ನೀರಿಲ್ಲ ಅನ್ನೋ ಒಂದು ನೆಪ ಹೊಡ್ಕೊಂಡಿದ್ದಾರೆ. ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಹೇಳಿದ್ರೆ ಅವ್ರು ಹೇಳ್ತಾರೆ ನಮ್ಗೆ ನಲ್ಲಿ ವ್ಯವಸ್ಥೆಯನ್ನು ಪೈಪ್ಲೈನ್ ಮಾಡಬೇಕು ಹಾಗೆ ಹೀಗೆ ಅಂತ ಬರೀ ಸಗುಮನೆ ಹೇಳ್ಕೊಂಡು ನಮ್ಮ ಗಮನಕ್ಕೆ ಬಂದಿಂದ ನಿನ್ನೆಯಿಂದ ಮಾಡ್ತೀವಿ ಅಂತ ಹೇಳಿದರೆ ಇನ್ನೂ ಮಾಡಿದಾರೋ ಮಾಡಿರೋ ವಿಚಾರ ಗೊತ್ತಿಲ್ಲ. ಇದನ್ನು ಯಾವ ರೀತಿ ಅಕ್ಷರ ದಾಸೋಹ ಸಂಸ್ಥೆ ಇದನ್ನು ವರದಿ ಪಡ್ಕೊತಾ ಇದೆ ಅನ್ನೋದು ನಮಗೆ ಒಂದು ಕುತೂಹಲಕರವಾದ ಘಟನೆ ಆಗಿದೆ. ಇನ್ನು ಮುಂದೆ ಆದರೂ ಗ್ರಾಮ ಪಂಚಾಯಿತಿಯವರು ಇದ್ರ ಬಗ್ಗೆ ಗಮನ ವಹಿಸಿ ಮುಂದೆ ಆದರೂ ಇಂಥ